ಕೌಸಲ್ಯ, ರೇವತಿ, ಎಲ್ಲಿದ್ದೀರಾ? ಸಂಭ್ರಮದಲ್ಲಿ ಸ್ವೀಟ್ಸ್ ತಗೊಂಬಂದಿದ್ದೀನಿ. ಎಲ್ಲಿದ್ದೀರಾ? ಬಂದೇ ರೀ. ಏನ್ರಿ ಅದು? ಹೇಳಲ್ಲ. ಮೊದಲು ನಾನು ಹೇಳಿದ ಕುಟುಂಬದ ಇನ್ನೊಬ್ರು ಸದಸ್ಯರು ಎಲ್ಲಿದ್ದಾರೆ ಅವ್ರನ್ನು ಕರಿ. ರೇವತಿ ಬೇಕ್ರಿ ಟ್ರೈನಿಂಗ್ ಕೊಡೋದಕ್ಕೆ ಹೋಗಿದ್ದಾಳೆ ರೀ. ಹೌದಾ? ಹಾಗಿದ್ರೆ ಅವಳಿಗೆ ಅಲ್ಲೇ ಗೊತ್ತಾಗಿರುತ್ತೆ ಬಿಡು. ಸಂಭ್ರಮದಲ್ಲಿ ಬಂದಿದ್ದೀರಾ, ಕೈಯಲ್ಲಿ ಸ್ವೀಟ್ ಡಬ್ಬ ಇದೆ. ಖುಷಿ ವಿಷಯ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಅದೇನು ಅಂತ ನಾನು ಗೆಸ್ ಮಾಡಿದ್ದೀನಿ. ಅದು ಹೌದಾ ಅಲ್ವಾ ಅಂತ ನೀವು ಹೇಳಿ. ನೀನು ಅಳಿಯಂದ್ರ ವಿಷಯ ಅಂತ ಗೆಸ್ ಮಾಡಿದೀಯ ಅಂದ್ರೆ ನೀನು ಹೇಳಿದ್ದೆ ಕರೆಕ್ಟ್. ಅಪ್ಪ ತಿರುಪತಿ ವೆಂಕಟರಮಣ, ನಿಂಗೆ ಹರಕೆ ಹೊತ್ತದಕ್ಕೂ ಸಾರ್ಥಕ ಆಯ್ತು. ಸತ್ಯ ಇರೋ ಕಡೆ ಜಯ ಸಿಗುತ್ತೆ ಅಂತ ಆ ಭಗವಂತ ಇನ್ನೊಂದ್ಸಲಿ ತೋರಿಸ್ಕೊಟ್ಟ. ಹೌದು, ಇದು ನಿಮ್ಗೆ ಹೇಗೆ ಗೊತ್ತಾಯ್ತು? ನೀನು ಟಿವಿ ಆಫ್ ಮಾಡಿಬಿಟ್ಟು ಅಡುಗೆ ಮನೆಯಲ್ಲಿ ಸೌಟ್ ಸುತ್ತಿಸ್ತಾ ಇರು, ಆವಾಗ ಹೇಗೆ ಗೊತ್ತಾಗುತ್ತೆ? ಹೊರಗೆ ಬಂದು ನೋಡು, ಎಲ್ಲರ ಮನೆ ಟಿವಿಲೂ, ಎಲ್ಲರ ಮೊಬೈಲಲ್ಲೂ, ಎಲ್ಲ ಚಾನೆಲ್ಗಳಲ್ಲೂ ನಮ್ಮ ಅಳಿಯಂದ್ರದ್ದೇ ಸುದ್ದಿ. ಅಷ್ಟು ಮಾತ್ರ ಅಲ್ಲ, ಅವ್ರ ಮೇಲೆ ಆರೋಪ ಮಾಡಿರೋರು ಎಲ್ಲರೂ ಕ್ಷಮೆ ಬೇರೆ ಕೇಳಿದ್ದಾರೆ. ಅವ್ವ, ಎಲ್ಲ ನಮ್ಮ ಲೀಲಾ ಹೇಳ್ದಂಗೆ ಆಗೋಯ್ತು. ಧಿಕ್ಕಾರ ಹಾಕ್ಸ್ಕೊಂಡಿರೋ ಜನರ ಕೈಯಲ್ಲಿ ಜೈಕಾರ ಹಾಕ್ಸ್ಕೊಳ್ಳೋದೇನು ಸಣ್ಣ ವಿಷಯನಾ? ನಮ್ಮ ಅಳಿಯಂದ್ರು ನಿಜವಾಗ್ಲೂ ಗ್ರೇಟ್ ರೀ. ಅವ್ರು ಮಾತ್ರ ಅಲ್ಲ, ನಮ್ಮ ಮಗಳು ಲೀಲಾನು ಗ್ರೇಟು. ಅವಳಿಂದನೇ ಅವ್ರ ಸಮಸ್ಯೆ ಎಲ್ಲ ಪರಿಹಾರ ಆಗಿರೋದು. ದೇವ್ರ ದೊಡ್ಡವನು, ಇಷ್ಟು ಬೇಗ ಸಮಸ್ಯೆ ಕರ್ಗೋಯ್ತಲ್ಲ. ಈ ವಿಷಯಕ್ಕೆ ಆ ಭಗವಂತನಿಗೆ ಧನ್ಯವಾದ ಹೇಳಲೇಬೇಕು. ವಿಧಿ ಅನ್ನೋದು ಮನುಷ್ಯನ ಕಾಲಕ್ಕೆ ಪರೀಕ್ಷೆ ಮಾಡ್ತಾನೆ ಇರುತ್ತೆ. ಅದರಿಂದ ಆ ಸಾಕ್ಷಾತ್ ಹರಿಶ್ಚಂದ್ರ ಮಹಾರಾಜನು ಹೊರತಾಗಿಲ್ಲ. ಅವನಿಗೆ ಬಂದು ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಅವನು ವರ್ಷಗಟ್ಟಲೆ ತಗೊಂಡ. ಆದರೆ ನಮ್ಮ ಅಳಿಯಂದ್ರು ಒಂದೇ ಒಂದು ದಿವಸದಲ್ಲಿ ಪಾಸ್ ಆಗ್ಬಿಟ್ಟು ಹೊರಗೆ ಬಂದ್ಬಿಟ್ರು ಕಣೆ. ಇದು ಕಲಿಗಾಲ ಕಣ್ರಿ. ಸುಮಾರು ವರ್ಷ ಅನುಭವಿಸೋ ಕಷ್ಟನ ಆ ದೇವರು ಒಂದೇ ದಿನದಲ್ಲಿ ಕೊಟ್ಬಿಡ್ತಾರೆ. ಅಪ್ಪ, ಹೇಗೂ ಎಲ್ಲ ಬಗೆಹರಿತಲ್ಲ. ಮೊದಲು ದೇವ್ರಿಗೆ ದೀಪ ಹಚ್ಚೋಣಪ್ಪ. ಸರಿ, ನೀವು ಕೈಕಾಲು ಮುಖ ತೊಳ್ಕೊಳ್ಳಿ, ನಾನು ಹೋಗಿ ಸ್ಟವ್ ಆರಿಸ್ಬಿಟ್ಟು ಬರ್ತೀನಿ. ಕೌಸಲ್ಯ, ಸ್ವೀಟು ಕಣೆ, ತಗೋ. ಹೋಗ್ಬನ್ನಿ. ಮೇಡಮ್, ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮನ್ನು ನಾನು ಸ್ವಂತ ತಂಗಿಯಾಗಿ ಪಡೆದೇ ಇದ್ರೂ ಕೂಡ ನೀವು ನನಗೆ ಅಣ್ಣನ ಸ್ಥಾನ ಕೊಟ್ಟು ನಂಗೆ ತಂಗಿಯಾಗಿದ್ದೀರಾ. ಇದಕ್ಕೆ ನಾನು 100 ಜನ್ಮದ ಪುಣ್ಯ ಮಾಡಿರಬೇಕು. ನಿನಗೆ ಬರೀ ಅವಳ ತಂಗಿ ಅಷ್ಟೇ, ಆದರೆ ನನಗೆ ಜೀವ ಕಣೋ. ಅವಳು ನನ್ನ ಜೀವ. ಆದರೆ ನನಗೆ ಈ ಮನೆ ಜೀವ. ಇಲ್ಲಿ ಎಲ್ಲರೂ ನನಗೆ ಮುಖ್ಯ. ಎಲ್ಲರ ಮೇಲೂ ಪ್ರೀತಿ ಜಾಸ್ತಿ. ಥ್ಯಾಂಕ್ ಯು ವೆರಿ ಮಚ್ ಲೀಲಾ. ರೀ, ನೀವು ಈ ಥರ ಹೇಳಬೇಡಿ, ನಂಗೊಂಥರ ಆಗುತ್ತೆ. ನೀವೇನಾದರೂ ತಪ್ಪು ಮಾಡಿ ಅದನ್ನು ನಾನು ಮುಚ್ಚಿಡೋಕ್ಕೆ ಪ್ರಯತ್ನ ಪಟ್ಟಿದ್ದಿದ್ರೆ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕು. ಆದರೆ ಇಲ್ಲಿ ನೀವು ಒಳ್ಳೆಯವರು ಅಂತ ನಾನು ಪ್ರೂವ್ ಮಾಡಿದ್ದಷ್ಟೇ. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಡಿ. ಕರೆಕ್ಟಾಗಿ ಹೇಳಿದ್ರಿ ಲೀಲಾ ಅವರೇ. ಐ ಅಪ್ರಿಷಿಯೇಟ್ ಇಟ್. ಹೌದು ಮೇಡಮ್, ಇಷ್ಟೆಲ್ಲ ಹೇಗೆ ಮಾಡಿದ್ರಿ? ಹೇಗೆ ಸಾಧ್ಯ ಆಯಿತು? ಆ್ಯಕ್ಚುಲಿ ಪ್ರಾಬ್ಲಮ್ ಶುರು ಆದಾಗ ಎಲ್ಲರೂ ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು. ಆದರೆ ನಾನು ಒಂದು ಹೆಜ್ಜೆ ಹಿಂದೆ ಇಟ್ಟು ಪ್ರಾಬ್ಲಮ್ ಎಲ್ಲಿಂದ ಶುರು ಆಯಿತು ಅಂತ ಯೋಚನೆ ಮಾಡಿದೆ. ಆಗ ನನಗೆ ನೆನಪಾಗಿದ್ದೆ ಆ ಡ್ರೈವರ್ ಬಾಯಲ್ಲಿ ನಿಜ ಹೇಳಿಸ್ದೆ. ಆಗ ನನಗೆಲ್ಲ ಗೊತ್ತಾಯಿತು. ಆದರೆ ಇದಕ್ಕೆಲ್ಲ ಕಾರಣ ಅಜ್ಜಿನೇ. ಅಜ್ಜಿ ಹೇಳಿದರು ದೀಪ ಹಚ್ಚುವಾಗ ಒಂದಕ್ಕೊಂದು ಲಿಂಕ್ ಇರುತ್ತೆ ಅಂತ. ಅವ್ರು ಹೇಳಿದ್ದಕ್ಕೆ ನನಗಿಷ್ಟೆಲ್ಲ ಗೊತ್ತಾಗಿತ್ತು. ಆಮೇಲೆ ಅವನನ್ನು ಹಿಡಿಯೋಕ್ಕೆ ಹೆಲ್ಪ್ ಮಾಡಿದ್ದು ವಿಶ್ವರೂಪ್ಗೂ ಕ್ರೆಡಿಟ್ ಹೋಗಬೇಕು. ಲೀಲಾ, ಇದೇ ನಿನ್ನ ದೊಡ್ಡ ಗುಣ.
ನೀನು ಹೊಗಳಿಕೆನ ಮನಸ್ಸಿಗೆ ಹಾಕ್ಕೊಳ್ಳೋದೇ ಇಲ್ಲ. ಇನ್ಫ್ಯಾಕ್ಟ್ ಅದನ್ನು ನೀನು ಬೇರೆಯವ್ರಿಗೆ ಒಪ್ಪಿಸ್ಬಿಡ್ತೀಯ. ಯು ಆರ್ ರಿಯಲಿ ಗ್ರೇಟ್. ಲೀಲಾ ಏಜೆನ ಕಾಪಾಡಿದ್ದಕ್ಕೆ ಮತ್ತೆ ಅವ್ರಿಗೇನಾದರೂ ಲೀಲಾ ಮೇಲೆ ಲವ್ ಆಗಿಬಿಡ್ತಾ? ರೀ, ನಿಮ್ಮ ಹೆಂಡತಿಯಾಗಿ ನಾನು ಇಷ್ಟು ಮಾಡಲಿಲ್ಲ ಅಂದರೆ ನೀವು ಕಟ್ಟಿರೋ ಈ ತಾಳಿಗೆ ಬೆಲೆನೇ ಇಲ್ಲ ಅಂತ ಅರ್ಥ. ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದ್ದು ನನ್ನಲ್ಲಿರೋ ಆತ್ಮವಿಶ್ವಾಸ ಮತ್ತು ಧೈರ್ಯ. ಈ ಎಡ್ವರ್ಡ್ ಲೀಲಾಗೆ ಎಷ್ಟು ದೊಡ್ಡ ಕೆಲಸ ಮಾಡೋಕ್ಕೆ ಶಕ್ತಿ ತುಂಬಿದ್ದು ಈ ಪರ್ಫೆಕ್ಟ್ ಏಜೆ. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ರೀ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ. ಸರಿ, ನನ್ನ ಮನೆಗೊಂದು ಫೋನ್ ಮಾಡಿ ಬರ್ತೀನಿ. ಅಯ್ಯಯ್ಯೋ, ಪಕ್ಕ ಇವಳು ಏಜನ್ನ ಬೀಳಿಸ್ಕೊಳ್ತಿದ್ದಾಳೆ ಅನ್ನಿಸ್ತಿದ್ಯಲ್ಲಪ್ಪ. ದೇವ್ರೆ ಪ್ಲೀಸ್ ಅಂತರಾತ್ರಿಗೆ ಮೋಸ ಮಾಡಬೇಡ. ಪಾಪ ಈ ಹುಡುಗಿ ಇಷ್ಟೆಲ್ಲ ಮಾಡಿದಾಳೆ. ತನ್ನ ತಾಳಿನ ಉಳಿಸ್ಕೊಳ್ಳೋದಕ್ಕೆ, ತನಗೆ ತಾಳಿ ಕಟ್ಟಿದವನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೊಂದು ತ್ಯಾಗ ಮಾಡ್ತಿದ್ದಾಳೆ. ಆದರೆ ತಾಳಿ ಕಟ್ಟಿದವನು ಇವಳನ್ನ ತನ್ನ ಜೀವನದಲ್ಲಿ ಉಳಿಸ್ಕೊತಾ ಇಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಆ ದೇವ್ರಿಗೆ ಗೊತ್ತು. ಬನ್ನಿಪ್ಪ. ರೀ, ಅದೇ ನಮ್ಮಮ್ಮ ಮದುವೆ ಬಗ್ಗೆ ಫೋರ್ಸ್ ಮಾಡಿದಾರೆ ಅಂದಿದ್ದೆ. ಹೌದು ಅಂದಿದ್ದೆ. ನೀವು ನಾನು ಇದ್ದೀನಿ ಅಂದಿದ್ರಿ. ಹೌದು ಇದ್ದೀನಿ. ನಂಬರು ಇಸ್ಕೊಂಡಿದ್ರಿ. ಹೌದು ಇಸ್ಕೊಂಡಿದ್ದೆ. ಮತ್ತೇನ್ ಮಾಡಿದ್ರಿ? ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ಚಾಟ್ ಮಾಡ್ತಿದ್ದೀನಿ ತಾನೇ ಇಲ್ಲಿ. ಚಾಟ? ನಮ್ಮಿಬ್ಬರು ಲೈಫ್ ಇಲ್ಲಿ ಹಾಳಾಗ್ತಿದೆ ಅಂತ ನಾನ್ ಟೆನ್ಷನ್ ಅಲ್ಲಿದ್ರೆ ನೀವು ಚಾಟ ಹೆಚ್ಚಾಗೋಯ್ತಾ? ರೂಪ, ಕ್ಯಾಲೆಂಡರ್ ಅಂದಮೇಲೆ ಮೇ ಇರಬೇಕು, ಹುಡುಗಿರ ಅಂದಮೇಲೆ ತಾಳ್ಮೆ ಇರಬೇಕು. ಅದನ್ನ ತಗೊಂಡು ಸ್ವಲ್ಪ ಸುಮ್ಮನಿರು. ನನಗೆ ಸುಮ್ಮನಿರಕ್ಕಾಗಲ್ಲ. ಅಮ್ಮನ ನಂಬರ್ ನಿಮ್ಗೆ ಕೊಟ್ಟಿದ್ದೆ, ಆಮೇಲಿಂದ ಅಮ್ಮನ ಟಾರ್ಚರ್ ನನಗಿಲ್ಲ. ಅಂದ್ರೆ ಏನೋ ಮಿಸ್ ಹೊಡಿತಿದೆ. ಅಮ್ಮ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಟ್ರೆ ಏನ್ರಿ ಮಾಡೋದು? ಮಾತಾಡ್ರಿ. ನನ್ಗಿಂತ ನಿಮ್ ಚಾಟ್ ಹೆಚ್ಚಾಗೋಯ್ತಾ ರೀ? ಏನು ರಿಯಾಕ್ಷನ್ ಇಲ್ವಲ್ಲ? ಅಷ್ಟೊಂದು ಚೀಪ್ ಆಗೋದ್ನ ನಾನು. ವಿಶ್ವರೂಪ, ಏನು ಮದ್ವೆ ಆಗೋಳಗ್ ಮರ್ಯಾದೆ ಇಲ್ವಾ? ಏನೇ ಮಾತಾಡ್ತಿದ್ಯಾ? ಮದ್ವೆ ಆಗೋ ಹುಡುಗನ ಅಂತ ಕರೆಯೋದೇ ತಪ್ಪು, ಅಂತದ್ರಲ್ಲಿ ಜೊತೆ ಹೆಸರು ಹಿಡಿದು ಕರೀತ್ಯಾ? ನನ್ನ ಮಗನೇ, ನಂದು ನಿನ್ನ ಮದ್ವೆ ಆಗ್ಲಿ ಅಂತ ನಾನು ನಮ್ಮ ಅಮ್ಮನ ಜೊತೆ ಹೋರಾಡಿದ್ರೆ ಹಿಂಗದ್ ಯಾವಳು ಚಿನ್ನಮ್ಮನ ಜೊತೆ ಚಾಟ್ ಮಾಡ್ತೀಯಾ? ಯಾವಳು ಚಿನ್ನಮ್ಮ? ಒಂದು ನಿಮಿಷ, ಲೀವ್ ದ ಟೈ. ಕೂತ್ಕೋ ಒಂದು ನಿಮಿಷ, ಕೂತ್ಕೋ. ಮೊಬೈಲ್ ಕೊಡೋ ಇಲ್ಲಿ. ಬೇಡ. ಕೊಡು ಮೊಬೈಲು. ಬೇಡ. ಕೊಡಲೇ. ಇದು ನಿಂಗೆ ಮಾರಿ ಹಬ್ಬ ನೋಡ್ತಿರೋ. ಅವಳು ಚಿನ್ನಮ್ಮ ಅಂತೆ, ನನ್ನನ್ನು ಬಿಟ್ಟು ಅವಳ ಜೊತೆ ಚಾಟ್ ಮಾಡ್ತಾರಂತೆ. ಇರು, ಈಗಲೇ ಅವಳು ಕಾಲ್ ಮಾಡ್ತೀನಿ. ಕಾಲ್ ಮಾಡಿದ್ಮೇಲೆ ನಾನು ಬೈಗುಳಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ಅವಳು ತಗಡಮ್ಮ ಹುಟ್ಟಬೇಕು. ಅವ್ನು ಬೈತೀನಿ, ಇರು. ಇದೇನು ಡಯಲ್ ಮಾಡಿದ್ರೆ ಅಮ್ಮ ಅಂತ ಬರ್ತಿದೆ. ಅಂದ್ರೆ ನಿಮ್ಮಮ್ಮನೇ ಚಿನ್ನಮ್ಮ. ಆ ಚಿನ್ನಮ್ಮ ಜೊತೆ ನಾನು ಮಾತಾಡ್ತೀನಿ. ಅಯ್ಯೋ ಪಾಪಿ, ಮದ್ವೆ ಬಗ್ಗೆ ಮಾತಾಡುವಂತ ಅಮ್ಮ ನಂಬರ್ ಕೊಟ್ರೆ ಅವ್ರಿಗೆ ಚಾಟ್ ಮಾಡ್ತೀಯನೋ? ಸುಮ್ಮನೆ ಬಿಡಲ್ಲ ಕಣೋ. ನಿಂತ್ಕೊಳ್ಳೋ.
ರೀ 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 ಆಫೀಸ್ಗೆ ಹೋಗ್ತಿದ್ದೀರಾ? ಇಲ್ಲ ಯಾಕೆ? ಇಷ್ಟು ಬೇಗ ಹೋಗ್ಬೇಕಾ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀವೆಷ್ಟು ಡಲ್ ಆಗಿದ್ದೀರಾ ಅಂತ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದರೂ ನೀವು ಬೇಜಾರಲ್ಲಿದ್ದೀರಾ. ಇಷ್ಟು ಬೇಜಾರಲ್ಲಿದ್ದರೂ ನೀವ್ಯಾಕೆ ಆಫೀಸ್ಗೆ ಹೋಗಬೇಕು? ಹಾಗೇನಿಲ್ಲ, ನೋ ಪ್ರಾಬ್ಲಮ್, ನಾವು ಹೋಗಲೇಬೇಕು. ರೀ ನೀವು ಓಕೆ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ನೀವು ಓಕೆ ಆಗಿಲ್ಲ ಅಂತ. ಹೇಳಿ ಪ್ಲೀಸ್. ಇವಾಗ ನಿಂತ್ಕೋತೀಯ ಇಲ್ವೋ? ಕಾಪಾಡಿ ಕಾಪಾಡಿ ಮೇಡಮ್, ಕಾಪಾಡಿ ಮೇಡಮ್. ಸರ್ ಮೇಡಮ್, ಅವ್ನು ನಂಬೇಡಿ, ಅವ್ನು ದೊಡ್ಡ ಮೋಸಗಾರ, ಚೀಟರ್. ಅಯ್ಯೋ ಇಲ್ಲ ಸರ್, ನಾನು ನ್ಯಾಯವಂತ, ಗುಣವಂತ, ಪುಣ್ಯವಂತ, ಶೀಲವಂತ, ಸುಶೀಲವಂತ, ಎಲ್ಲವಂತ ಸರ್. ಹಾ, ಹಾಗೆ ಕೆಟ್ಟ ಬುದ್ಧಿ ತುಂಬಿಕೊಂಡಿರೋ ಬುದ್ಧಿವಂತ ನೀನು. ಸರ್ ಕಳ್ಸಿ ಕಳ್ಸಿ ಅವನು ಈ ಕಡೆ. ಓ ಸ್ಟಾಪ್ ದಿಸ್. ಏನಾಯ್ತು? ಯಾಕೆ ಜಗಳ ಆಡ್ತಾ ಇದ್ದೀರಾ? ವಿಶ್ವರೂಪ್, ನೀನು ಪ್ರೀತಿಸಿರೋ ಹುಡುಗಿ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ಅಂದರೆ ನೀನು ಡೆಫಿನೆಟ್ಲಿ ಏನೋ ಮಾಡಿರ್ತೀಯ. ಏನು ಮಾಡಿದ್ಯಾ? ಸರ್ ನಾನೇನು ಮಾಡಿಲ್ಲ ಸರ್. ವಿಶ್ವರೂಪ್ ಮುಂದೆ ಬನ್ನಿ, ಮುಂದೆ ಬಂದು ಹೇಳಿ. ಹೇಳಿ ರೂಪ, ಏನು ಮಾಡ್ದೆ ಅವನು? ಸರ್ ವಿಶ್ವರೂಪ್ ಸುಮ್ಮನೆ ರೀ. ರೂಪಾ ನೀನು ಹೇಳು. ಸರ್ ಮೇಡಮ್, ಇವನು ನಮ್ಮ ಮಮ್ಮಿಗೆ ಚಾಟ್ ಮಾಡೋದಲ್ದೆ ಅವ್ರಿಗೆ ಲವ್ ಲೆಟರ್ ಬರೀತಾನೆ. ಏನ್ರಿ ವಿಶ್ವರೂಪ್, ರೂಪಾ ಹೇಳ್ತಿರೋದು ನಿಜಾನಾ? ಅಯ್ಯೋ ಮೇಡಮ್, ಅವ್ರು ಹೇಳ್ತಿರೋದು ನಿಜ, ಆದರೆ ಫುಲ್ ಮ್ಯಾಟ್ರ್ ಏನಂತ ನಾನು ಹೇಳ್ತೀನಿ. ನಾಚಿಕೆ ಆಗಲ್ಲ ಇಂಥ ಕೆಲಸ ಮಾಡೋಕ್ಕೆ? ಸರ್ ಆ್ಯಕ್ಚುಲಿ ಇವ್ರ ಮನೆಯಲ್ಲಿ ಇವಳನ್ನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಪ್ರೆಷರ್ ಆಗ್ತಿದ್ದಾರೆ. ಆದರೆ ಇವಳಿಗೆ ಆ ಮದುವೆ ಇಷ್ಟ ಇಲ್ಲ ಸರ್. ಮತ್ತು ನಾವಿಬ್ಬರು ಮದುವೆ ಆಗೋಕ್ಕೂ ಸ್ವಲ್ಪ ಟೈಮ್ ಬೇಕಲ್ವ ಸರ್. ಅದಕ್ಕೆ ಇವಳು ಮಮ್ಮಿದ ನಂಬರ್ ತಗೊಂಡು ಇವರಿಗೆ ಅಪರಿಚಿತ ವ್ಯಕ್ತಿ ಥರ ಮೆಸೇಜ್ ಮಾಡಿ ಅವ್ರ ಹಾರ್ಟಿಗೆ ಕ್ಲೋಸ್ ಆಗೋ ಥರ ಮಾಡ್ತಿದ್ದೆ ಸರ್. ಆ ಹೊತ್ತಿಗೆ ನಾನು ಅಪರಿಚಿತರು ಅಂತ ಒಂದು ಸಿನಿಮಾ ನೋಡಿದೆ ಸರ್. ಅದರಲ್ಲಿ ಹೀರೋ ಹೀರೋಯಿನ್ನ ಮದುವೆ ಆಗೋಕ್ಕೆ ಅವ್ರ ಮಮ್ಮಿ ಡ್ಯಾಡಿಗೆ ಲವ್ ಲೆಟರ್ ಹಾಕ್ತಾರೆ. ಅದೇ ಥರ ನಿಮ್ಮ ಮಗಳನ್ನ ನನಗೆ ಕೊಡಿ ಅಂತ ನಾನು ಇವ್ರ ಮಮ್ಮಿಗೆ ಲೆಟರ್ ಹಾಕಿದೆ ಸರ್. ಇದು ತಪ್ಪ ಸರ್? ಅಬ್ಬಾ ದೇವ್ರೆ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಷ್ಟು ಬೇಜಾರಲ್ಲಿ ದೇಜೆ ನಕ್ಬಿಟ್ರಲ್ಲ, ನನ್ಗೆ ಇವಾಗ ಸಮಾಧಾನ ಆಯಿತು. ಥ್ಯಾಂಕ್ ಯು ವಿಶ್ವರೂಪ್. ಯಾಕೆ ಇವ್ರ ಮಮ್ಮಿಗೆ ಲವ್ ಲೆಟರ್ ಬರ್ದಿದ್ದಕ್ಕ? ಅಲ್ಲ, ನಿಮ್ಮಿಂದ ಇವ್ರು ನಕ್ರಲ್ಲ ಅದಕ್ಕೆ. ಇಲ್ಲ, ಬರ್ತೀನಿ. ವಿಶ್ವರೂಪ್ ಕಮ್ ವಿತ್ ಮೀ. ನೀವು ನೋಡಿದ್ರೆ ಥ್ಯಾಂಕ್ ಯು ಅಂತಿದ್ದೀರಾ, ಅವ್ರು ನೋಡಿದ್ರೆ ಕಮ್ ವಿತ್ ಮೀ ಅಂತಿದ್ದಾರೆ. ಇನ್ನು ಬೈತಾರೋ ಹೊಡಿತಾರೋ ನೆಲ ಸಮ ಮಾಡ್ತಾರೋ ಒಂದು ಗೊತ್ತಾಗ್ತಿಲ್ಲ. ಅಯ್ಯೋ ಸಿಕ್ಕಾಕೊಂಡಿಲ್ಲ ನಿಜ, ಆದರೆ ಎಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದೆ. ಎಲ್ಲ ಅಲ್ಲಿಲ್ಲ ಬಂದು ಹಾಳು ಮಾಡಿದ್ಲು. ಪಾಪ ಸರ್, ಹೀಗಾಗಬಾರ್ದಾಗಿತ್ತು. ನೀವು ಮಾಡಿದ ಐಡಿಯಾ ಎಲ್ಲ ನುಚ್ಚು ನೂರಾಗೋಯ್ತಲ್ಲ ಸರ್. ಸರ್ ನನಗಂತೂ ನಿಮ್ಗೆ ಏನಾಗ್ಬಿಡುತ್ತೋ ಏನೋ ಅಂತ ಭಯ ಶುರು ಆಗ್ಬಿಟ್ಟಿತ್ತು. ದೇವ್ರ ದೊಡ್ಡವನು ನಿಮ್ಮ ಜೊತೆ ಇದ್ದಾನೆ ಸರ್, ಅದಕ್ಕೆ ನಿಮ್ಗೇನೂ ಆಗಲಿಲ್ಲ. ಸೋಲು, ಇಂಥ ಸೋಲು ಆಗಬಾರ್ದಾಗಿತ್ತು. ಏಜಾಗಿ ಯಾರು ಧಿಕ್ಕಾರ ಹಾಕಿದ್ರೋ ಅವರಿಂದಾನೇ ಜೈಕಾರ ಕುಗ್ಸ್ಕೊಂಡ್ಬಿಟ್ಟ. ಇದೆಲ್ಲ ಆ ಲೀಲಾಯಿಂದ. ಯಾಕೆ ಸರ್, ನೀವು ಸರಿಯಾಗಿ ನೋಡ್ಕೊಂಡಿರ್ಲಿಲ್ವಾ? ಪ್ರಾರ್ಥನಾ, ನಾ ಎಲ್ಲ ಸರಿಯಾಗಿ ನೋಡ್ಕೊಂಡಿದ್ದೆ, ಆದರೆ ಡ್ರೈವರ್ ವಿಷಯದಲ್ಲಿ ಎಡುಬಿಟ್ಟೆ. ಲೀಲಾಗ ಅಲ್ಲಿವರೆಗೂ ಹೋಗೋಕೆ ಶಕ್ತಿ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದೇ ಸರ್ ನಾನು ಹೇಳೋಕೆ ಬಂದಿದ್ದು. ಆ್ಯಕ್ಚುಲಿ ನಿಮ್ಮ ತಪ್ಪೇನು ಗೊತ್ತಾ, ಎದುರಾಳಿನ ನೀವು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡ್ಕೋತೀರಾ. ಅವ್ರು ಎಷ್ಟು ಪವರ್ಫುಲ್ ಆಗಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಳ್ಳೋಕ್ಕೆ ಹೋಗಲ್ಲ ಸರ್. ಇನ್ಮೇಲೆ ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ಹಾಂ ಸರ್, ಇನ್ಮೇಲೆ ತಿದ್ಕೊಳ್ಳಿ. ನಿಮ್ಮ ಎದುರಾಳಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಪ್ಲ್ಯಾನ್ ಮಾಡಿ. ಆಗ ಸಕ್ಸಸ್ ಸಿಕ್ಕರೂ ಸಿಗ್ಬೋದು. ಎಸ್ ಎಸ್ ಅನ್ನಲೇಬೇಕು ಸರ್.
ಇಲ್ಲಾಂದರೆ ನಿಮ್ಮ ಎದುರಾಳಿಯಿಂದನೇ ಸೋತು ನಿಂತ ಜಾಗದಲ್ಲೇ ಮಣ್ಣಾಗ್ಬೋದು. ತನ್ನ ತಾಳಿ ನುಡಿಸ್ಕೊಳ್ಳೋದಕ್ಕೆ, ತನಗೆ ತಾಳಿ ಕಟ್ಟಿದವನ್ನ ನುಡಿಸ್ಕೊಳ್ಳೋದಕ್ಕೆ ಎಷ್ಟೊಂದು ತ್ಯಾಗ ಮಾಡ್ತಿದ್ದಾಳೆ. ಆದರೆ ತಾಳಿ ಕಟ್ಟಿದವನು ಇವಳನ್ನ ತನ್ನ ಜೀವನದಲ್ಲಿ ಉಳಿಸ್ಕೊತಾ ಇಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡೋದೆಲ್ಲ ಮುಗ್ದು ಹೋಯ್ತಲ್ಲ. ಯೋಚನೆಗಳು ಮುಗಿಯಲ್ಲ. ಯೋಚನೆಗಳು ಮುಗ್ದಿದ್ದ ದಿನ ಮನುಷ್ಯನ ಜೀವನನೇ ಮುಗಿದೋಗುತ್ತೆ. ಅವುಗಳಿರುತ್ತೆ, ಒಂದಾದ್ಮೇಲೆ ಒಂದಾಗಿ ಬರುತ್ತೆ. ನೀವು ಯೋಚನೆ ಮಾಡಿಬಿಡಿ ಅಂತ ನಾನು ಹೇಳ್ತಿಲ್ಲ, ಆದರೆ ಅತಿಯಾಗಿ ಯೋಚನೆ ಮಾಡಬೇಡಿ. ನೋಡಿ, ನಾನು ಗಸಗಸೆ ಪಾಯಸ ತಂದಿದ್ದೀನಿ. ಗಸಗಸೆ ಪಾಯಸ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ನೀವು ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವಾಗ ಬೆಚ್ಚಗಿರೋ ಗಸಗಸೆ ಪಾಯಸ ಕುಡಿದು ಆರಾಮಾಗಿ ನಿದ್ದೆ ಮಾಡಿ. ತಣ್ಣಗಾದರೆ ಮಜಾ ಇರಲ್ಲ ರೀ. ಬೇಗ ಕುಡಿದು ರೆಸ್ಟ್ ಮಾಡಿ. ಇಲ್ಲ, ಏನಾದರೂ ಬೇಕಿತ್ತಾ ರೀ? ಬೇಕು ಅಂತಲ್ಲ, ಏನೋ ಕೇಳಬೇಕಾಗಿತ್ತು. ಏನು ಕೇಳಿ? ಅಮ್ಮ ಹೇಳಿದ್ ಕೇಳಿಸ್ತಾ ನಿಂಗೆ? ಅಜ್ಜಿ ಹೇಳಿದ್ದ? ಏನು ಹೇಳಿ? ತನ್ನ ತಾಳಿ ನುಡಿಸ್ಕೊಳ್ಳೋದಕ್ಕೆ, ತನಗೆ ತಾಳಿ ಕಟ್ಟಿದವನ್ನ ನುಡಿಸ್ಕೊಳ್ಳೋದಕ್ಕೆ ಎಷ್ಟೊಂದು ತ್ಯಾಗ ಮಾಡ್ತಿದ್ದಾಳೆ. ಆದರೆ ತಾಳಿ ಕಟ್ಟಿದವನು ಇವಳನ್ನ ತನ್ನ ಜೀವನದಲ್ಲಿ ಉಳಿಸ್ಕೊತಾ ಇಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಆ ದೇವ್ರಿಗೆ ಗೊತ್ತು. ಅದೆಲ್ಲ ಯೋಚನೆ ಮಾಡೋ ವಿಷಯನೇ ಅಲ್ಲ. ನೀವು ಸುಮ್ಮನೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಯೋಚನೆ ಮಾಡಬಾರ್ದು ಅಂತ ಹೇಳ್ತಿದ್ಯಾ? ಅದರಲ್ಲೇನಿದೆ, ಅಜ್ಜಿ ಆಗಾಗ ಏನೇನೋ ಹೇಳ್ತಿರ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ಇಲ್ಲ, ನಿನಗೆ ನೋವಾಗಿದ್ರೆ, ಹರ್ಟ್ ಆಗಿದ್ರೆ ನನ್ನ ಹತ್ರ ಹೇಳ್ಕೊ. ಒಳಗಡೆ ನೋವಿದ್ರು ಯಾವಾಗಲೂ ಖುಷಿಯಾಗೇ ಇರ್ತೀನಿ ಅಂತ ತೋರಿಸ್ಕೋಬೇಡ. ಈಗ ನನ್ನನ್ನೇ ನೋಡು, ನನಗೇನೇ ಫೀಲಿಂಗ್ಸ್ ಇದೋ ತೋರಿಸ್ಕೊಳಲ್ವಾ? ಹಾಗೆ ನೀನು ತೋರಿಸ್ಕೊಂಬಿಡು, ಒಳ್ಳೇದದು. ಅದು ಹಾಗಲ್ಲ ರೀ. ಮೊದಲೆಲ್ಲ ಎಡ್ವರ್ಟ್ ಮಾಡಿಕೊಂಡು ಚಿಕ್ಕ ಮಗು ಥರ ಆಡ್ತಿದ್ದೆ. ಆದರೆ ಇವಾಗ ಟೈಮ್ ಬದಲಾಗಿದೆ, ಆ ಥರ ಎಲ್ಲ ಆಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ಟೈಮು ಬದಲಾಗಿದೆ. ನಾನು ಮುಂಚೆ ಸ್ಟ್ರಿಕ್ಟ್ ಆಗಿದ್ದೆ, ಬಟ್ ಈಗ ನನ್ನ ಜೀವನದಲ್ಲೂ ಒಂದು ಸಣ್ಣ ಬದಲಾವಣೆ ಇದೆ. ಅದೆಲ್ಲ ಬಿಟ್ಬಿಡಿ, ಬೆಳಗ್ಗೆ ಮಾತಾಡೋಣ. ಗಸಗಸೆ ಪಾಯಸ ಬೆಚ್ಚಗಿದಾಗೆ ಕುಡಿಬೇಕು, ಕುಡಿದು ಮಲ್ಕೊಳ್ಳಿ. ಲೀಲಾ, ನನಗೆ ಉತ್ತರ ಬೇಕು. ನಿನಗೆ ನೋವು ಆಗದೇ ಇಲ್ವ ಲೀಲಾ? ಇಲ್ಲಪ್ಪ, ನನ್ನ ಮೇಲೆ ಆಣೆ, ನಾನು ತುಂಬ ಖುಷಿಯಾಗಿದ್ದೀನಿ. ನನಗೇನೂ ಆಗಿಲ್ಲ. ನಾನು ನಿಮಗೊಂದು ಪ್ರಶ್ನೆ ಕೇಳಲಾ? ಉತ್ತರ ಕೊಡ್ತೀರಾ? ನಿಮ್ಮ ಪ್ರಕಾರ ನಾನು ಯಾರು ನಿಮಗೆ? ಸರ್ ಯಾಕೆ ಸರ್ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ನಾನು ಇನ್ನೂ ಮಾತೇ ಮುಗಿಸಿಲ್ಲ. ಒಂದು ನಿಮಿಷ ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿ. ಪ್ರಾರ್ಥನಾ, ನಾ ಮೊದಲೇ ಟೆನ್ಷನಲ್ಲಿದ್ದೀನಿ. ಅದೇನು ಹೇಳಬೇಕು ಪೂರ್ತಿಯಾಗಿ ಹೇಳು. ಸರ್ ಹೇಳ್ತೀನಿ, ನೀವು ಸ್ವಲ್ಪ ಕೂಲ್. ಹೇಳು ಅಂದೆ. ಅದೇನು ಗೊತ್ತಾ ಸರ್, ನೀವು ಮನೆಯಲ್ಲೇ ಸಾಕ್ಕೊಂಡು ಅದಕ್ಕೆ ಬಿಸ್ಕೆಟ್ ಹಾಕ್ಕೊಂಡು ತಲೆ ಸವರಿಸ್ಕೊಂಡು ನೀವೇ ಸಾಕಿದ ನಾಯಿ ಅಂತ ಅಂದ್ಕೊಂಡಿರ್ತೀರ. ಅದನ್ನಿಟ್ಕೊಂಡು ಬೇಟೆ ಕೂಡ ಆಡ್ಬೋದು, ಕಷ್ಟ ಕಾಲದಲ್ಲಿ ಅದರಿಂದ ಸೇವ್ ಕೂಡ ಆಗ್ಬೋದು ಅಂತ ಅಂದ್ಕೊಂಡಿರ್ತೀರ. ಆದರೆ ಅದು ನಾಯೆಲ್ಲ ವಿಷ ಸರ್ಪ ಅಂತ ಗೊತ್ತಾಗೋದ್ರೊಳಗೆ ಅದು ಆಲ್ರೆಡಿ ಕಚ್ಚಿ ನಿಮ್ಮ ಬಾಯಲ್ಲಿ ನೊರೆ ಬರ್ತಾ ಇರುತ್ತೆ. ಹೌದು, ಅವಳನ್ನ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ನಾ ಹೇಳ್ದಂಗೆ ಕೇಳಿಕೊಂಡು ಬಾಲ್ ಅಲ್ಲಾಡ್ಸ್ಕೊಂಡಿರ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಅವಳು ಬೇರೆ ಲೆವೆಲಲ್ಲೇ ಇದ್ದಾಳೆ. ಇನ್ಮೇಲೆ ಎಲ್ಲ ವಿಷಯ ಸೀರಿಯಸ್ ಆಗಿ ತೊಗೊಳೋದಷ್ಟೇ ಅಲ್ಲ, ಅವಳಿಗೊಂದು ಗತಿ ಕಾಣಿಸಿದ್ರೇ ಈ ಜನ ಮುಟ್ಟೋಕ್ಕಾಗೋದು. ಅವಳು ಇರೋವರೆಗೂ
ಏಜನ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ರೈಟ್ ಪ್ರಾರ್ಥನಾ, ಯು ಆರ್ ರೈಟ್. ನೀನು ಸೀರಿಯಸ್ ಆಗಿ ತಗೋಬೇಕಾಗಿರೋದು ನನ್ನನ್ನು. ದುರ್ಗಾ ಹತ್ರ ಹೇಳಿದ ಒಂದೇ ಒಂದು ಮಾತು, ಅದನ್ನು ನೀನು ಯಾಕೆ ಹೇಳಿದೆ, ಅದ್ರ ಹಿಂದೆ ಏನು ರೀಸನ್ ಇತ್ತು, ನಾನಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇವಾಗ ನಾನು ಕೊಡ್ತಿರೋ ರಿಯಾಕ್ಷನ್ನು ಜಸ್ಟ್ ಆ ಡೈಲಾಗಷ್ಟೇ. ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ. ಆದರೆ ನನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದರೆ ಈ ಮನೆಗೆ ನೀನು ಕೆಲವು ದಿನಗಳ ಗೆಳೆಯ ಆಗಿ ಉಳ್ಕೊಳ್ತೀಯ. ಯೋಚನೆ ಮಾಡು. ನಿನ್ನ ಮಾತಿನ ಬಗ್ಗೆ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ರೀ, ಉತ್ತರ ಕೊಡಿ. ನಿಮಗೆ ನಾನು ಏನಾಗಬೇಕು ಅಂತ ಮನಸಾರೆ ಹೇಳಿ. ನೀವು ಹೇಳಲ್ಲ, ನಾನೇ ನಿಮಗೆ ಕೇಳ್ತೀನಿ. ನೀವು ಹ್ಞೂ ಅಥವಾ ಹ್ಞೂ ಅಂತ ಉತ್ತರ ಕೊಡಿ ಸಾಕು. ಕೇಳು. ನಾನು ನಿಮ್ಮನ್ನು ಗಂಡ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಒಪ್ಕೋತೀರಾ?